ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸೌಮ್ಯ ಕೋಟಿಯವರು ಮೂಲತಃ ಮೈಸೂರಿನವರಾಗಿದ್ದು ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಕವಯತ್ರಿ, ಬರಹಗಾರರು, ಆಧ್ಯಾತ್ಮಿಕ ಚಿಂತಕರು, ಸಮಾಜ ಸೇವಕರು. ಇವರ ಕ್ರಿಯಾಶೀಲ ಚಟುವಟಿಕೆಗಳಿಗೆ ಸುವರ್ಣ ಕರ್ನಾಟಕ ಕಲ್ಯಾಣ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿ, ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಅಭಿರುಚಿ ಸುವರ್ಣ ರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿ, ಗೌರವ ಸನ್ಮಾನಗಳು ದೊರೆತಿವೆ. ಶ್ರೀಮತಿ ಸೌಮ್ಯ ಕೋಟಿ ಅವರಿಗೆ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾದ ಶ್ರೀ ಸೌಮ್ಯ ಕೋಟಿಯವರನ್ನು ವೇದಿಕೆಗೆ ಆಹ್ವಾನಿಸಿ ತಮ್ಮ ಅಮೂಲ್ಯವಾದ ಮಾತುಗಳನ್ನು ಹಂಚಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತೇನೆ. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಫಸ್ಟ್ ಪಾಯಿಂಟ್, ಸರೋಜಾ ಮ್ಯಾಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಅಂತಂದರೆ ಅವರಿಂದ ಇವತ್ತು ನಾನಿಲ್ಲಿದ್ದೀನಿ. ಹಾಗೆ ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಬಂದಂತಹ ಹೂಗಳೇ. ಯಾಕೆಂದರೆ ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಳ್ಳೋದೇ ಜಸ್ಟ್ ಅದ್ರ ಕೆಲಸ ಏನು ಅಂದರೆ ಅರಳೋದು. ಹಾಗೆಯೇ ಸಾಮಾನ್ಯವಾಗಿ ಕಂಪೇರ್ ಟು ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ನಾವು ಹೆಣ್ಮಕ್ಳು ಯಾವಾಗಲೂ ನಗ್ತಾ ಇರ್ತೀವಿ ಅಲ್ವಾ? ಅದಕ್ಕೆ ಹೂಗಳೇ ಅಂತ ಅಂದರೆ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಸೌಮ್ಯ ಕೋಟಿ. ಎಲ್ಲಿಂದ ಮಾತು ಶುರು ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸರೋಜಾ ಮ್ಯಾಮ್ ಒಂದು 15 ಡೇಸಿಂದ ನನಗೆ ಹೇಳ್ತಾ ಇದ್ರು, ಇನ್ನೊಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು, ಮಾತಾಡಬೇಕು ಅಂತ. ನನಗೆ ಆಧ್ಯಾತ್ಮಿಕವಾಗಿ ಮಾತಾಡಿ ಗೊತ್ತು, ಹಾಗೂ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಗೊತ್ತಿದೆ ವಿನಃ ಮಹಿಳೆಯರಿಗೆ ಹೇಗೆ ಮಾತಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಇವತ್ತು ಮಧ್ಯಾಹ್ನ ಹೊಳೆದಂತಹ ಸಾಲುಗಳು ನಮ್ಮ ಶಿವರುದ್ರಪ್ಪ ಅವರು ಬರೆದಿರುವಂಥದ್ದು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸಾಕಾ ಅಷ್ಟೇ? ಖಂಡಿತ ಇಲ್ಲ ಅಲ್ವಾ? ಸರಿ, ಈಗ ತಾನೇ ಹೇಳಿದ್ರು. ಸ್ತ್ರೀ ಅಂದರೆ ಹೆಣ್ಣು ಮಕ್ಕಳು ಅಂದರೆ ಅಮ್ಮ, ಅಕ್ಕ, ತಂಗಿ, ಸಹೋದ್ಯೋಗಿ, ಹೆಂಡತಿ, ಎವ್ರಿಥಿಂಗ್. ಹಾಗೆಯೇ ಈ ಹೆಣ್ಣು ಅಂದ ತಕ್ಷಣ ನಾವೆಲ್ಲರೂ ಅಂದ್ಕೊಳ್ಳೋದೇನು ಅಂದರೆ ಹೆಣ್ಮಕ್ಳು ತುಳಿತಕ್ಕೆ ಒಳಗಾಗಿದಾರ, ಅಥವಾ ನಮಗಿನ್ನೂ ಪ್ರೋತ್ಸಾಹ ಬೇಕಾ, ನಮಗೆ ಶಕ್ತಿ ಇಲ್ವಾ, ಈ ರೀತಿಯೇ ನಾವು ತುಂಬ ಯೋಚನೆ ಮಾಡ್ತೀವಿ. ಹೆಣ್ಣು ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ಮದುವೆ. ತಾಳಿ ಕಟ್ತಾರೆ, ಫೋಟೋ ಪೋಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ನಿಮ್ಮೆಲ್ರಿಗೂ ನೆನಪಿರ್ಬೋದು ಅಲ್ವಾ? ಪಾಪ ಪುರೋಹಿತರು ಅಲ್ಲಿದೆ ನೋಡಮ್ಮ ಅರುಂಧತಿ ನಕ್ಷತ್ರ ಅಂತಾರೆ, ಗಂಡನ ಕೈ ಹಿಡ್ಕೊಂಡು ಅಲ್ಲಿದೆ ಅಂತ ತೋರಿಸ್ತಾರೆ. ಫೋಟೋ ಪೋಸ್ಟ್ ಚೆನ್ನಾಗಿರುತ್ತೆ, ನಕ್ಷತ್ರ ಕಾಣಿಸ್ತಾ ಅಂತ ನೋಡಿದ್ರೆ ಕಾಣಿಸ್ಲೇ ಇಲ್ಲ. ಅವಾಗ ಹಿರಿಯರು ಹೇಳೋದುಂಟು, ನೋಡು ನಿನ್ ಗಂಡ ಹಗ್ಲಲ್ಲಿ ನಕ್ಷತ್ರ ತೋರಿಸ್ತಾ ಇದ್ದಾನೆ, ಹುಷಾರಾಗಿರೋ ಅಲ್ವಾ? ಇದೆಲ್ಲರೂ ನಮ್ಮ ಎಕ್ಸ್ಪೀರಿಯನ್ಸು. ಹಗ್ಲಲ್ಲಿ ಗಂಡಂದ್ರ ನಕ್ಷತ್ರ ತೋರಿಸ್ತಾರಾ ಅಂತ ಇಲ್ಲ ರೀ. ಅದು ಎಷ್ಟು ಸುಂದರವಾಗಿದೆ ಅಂತ ಅಂದರೆ, ಆಕಾಶ ಅಂದ ತಕ್ಷಣ ಅಲ್ಲಿ ಸಾವಿರಾರು ಲಕ್ಷಾಂತರ ನಕ್ಷತ್ರಗಳಿದೆ, ವಿ ಕಾಂಟ್ ಕೌಂಟ್. ಆದರೆ ಅರುಂಧತಿ ನಕ್ಷತ್ರವನ್ನೇ ಯಾಕೆ ತೋರಿಸ್ತಾರೆ ಅಂತ ನೋಡಿದ್ರೆ, ಅರುಂಧತಿ ನಕ್ಷತ್ರ ತುಂಬ ವಿಶೇಷವಾದ ನಕ್ಷತ್ರ. ಒಂದಕ್ಕೊಂದು ಈಗ ಗಂಡ ಮತ್ತೆ ಹೆಂಡತಿ ಹೇಗಿರಬೇಕು ಅಂತ ಹೇಳ್ಕೊಡ್ತಾ ಹೋಗುತ್ತೆ. ಆ ಅರುಂಧತಿ ನಕ್ಷತ್ರ ಗಂಡನ ನಕ್ಷತ್ರದ ಸುತ್ತ ಸುತ್ತಾ ಇದ್ರೆ, ಆ ಗಂಡನ ನಕ್ಷತ್ರ ಏನಾಗುತ್ತೆ, ಹೆಂಡತಿಯ ನಕ್ಷತ್ರದ ಸುತ್ತ ಸುತ್ತಾ ಇರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಅರುಂಧತಿ ನಕ್ಷತ್ರ. ಅಂದ್ರೆ ಇದರ ಅರ್ಥ, ಅವನಿಗೆ ಏನೇ ಕಷ್ಟ ಬಂದ್ರು ನೀನಿರು, ನಿನಗೆ ಏನೇ ಕಷ್ಟ ಬಂದ್ರು ಅವನಿರ್ತಾನೆ ಅಂತ. ಹಾಗಾಗಿ ಅದರಲ್ಲೂ ಅರುಂಧತಿ ಯಾರು ಅಂತ ನೋಡೋದಿದ್ರೆ, ನಮ್ಗೆ ಇವಾಗ ಎಜುಕೇಶನ್ ಅಂತ ಹೇಳ್ತಾ ಇದ್ದೀವಲ್ವಾ, ಆಗಿನ ಕಾಲದಲ್ಲೇ
ಅರುಂಧತಿ ಋಷಿ ಮುನಿಗಳಿಗೆ ಪಾಠ ಹೇಳ್ಕೊಟ್ಟಂತಹ ಮಹಿಳೆ. ಸೊ ನಮ್ಮ ವೇದ ಇರ್ಬೋದು, ನಮ್ಮ ಉಪನಿಷತ್ ಇರ್ಬೋದು, ಅಥವಾ ನಮ್ಮ ಏನು ಪುರಾತನ ಸನಾತನ ಇದೆ ಅಲ್ಲೂ ಸಹ ಹೆಣ್ಣಿಗೆ ತುಂಬ ಉತ್ತಮವಾದ ಸ್ಥಾನ ಇತ್ತು. ಗುರು ಮಾತೆ ಅಂತ ಕರಿತಾ ಇದ್ರು. ಅಷ್ಟೇ ಅಲ್ಲ, ಈ ಹೆಣ್ಣು ಮತ್ತು ಗಂಡು ಇಲ್ಲೆಲ್ಲೂ ಸಹ ಈಕ್ವಾಲಿಟಿ ಅನ್ನೋದು ಬರೋದೇ ಇಲ್ಲ. ಯಾಕೆ ಬರೋದಿಲ್ಲಪ್ಪ ಅಂದರೆ ನಾವು ಯಾವಾಗಲೂ ಅವ್ರಿಗಿಂತ ಮೇಲೇನೆ ಇರ್ತೀವಿ ಅಲ್ವಾ? ಅಂದರೆ ಹೇಗೆ ಮೇಲಿರ್ತೀವಿ ಅಂತ ನೋಡೋದಾದ್ರೆ ನಮ್ಮ ಗೌರಿ ಹಬ್ಬ ಹೇಳ್ತಾ ಹೋಗುತ್ತೆ. ಗಣಪತಿ ಎಷ್ಟೇ ಮೊದಲ ಪೂಜ್ಯ ಸ್ಥಾನದಲ್ಲಿದ್ರೂ ಸಹ ಮೊದಲು ಅಮ್ಮನೇ ಬರೋದು ಅಂತ. ಸೊ ಹೆಂಡತಿ ಮೇಲಿರ್ತಾಳೋ ಇರಲ್ವೋ ಗೊತ್ತಿಲ್ಲ, ಆದರೆ ಅಮ್ಮನಾಗಿ ನಾವು ಯಾವಾಗಲೂ ಮೇಲಿರ್ತೀವಿ. ಸೊ ವಿ ಕಾಂಟ್, ಈಗ ಯಾವುದೋ ಒಂದು ವಿಷಯಕ್ಕೆ ಇನ್ನೊಂದು ವಿಷಯನ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಹಾಗೆಯೇ ಹೆಣ್ಣನ್ನು ನಾವು ಇನ್ನೊಂದು ವಸ್ತುವಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈಗ ಇವ್ರು ಹೇಳ್ತಾರೆ, ಹೌದು 30% ಬೇಕು, 50% ಬೇಕು, 70% ಬೇಕು. ಆದರೆ ಇಲ್ಲಿರೋ ಹೆಣ್ಮಕ್ಳಿಗೆ ಗೊತ್ತು ನಾವು ಯಾವ ರೀತಿಯಾಗಿ ನಮ್ಮ ದೈಹಿಕ ನೋವನ್ನು ಅನುಭವಿಸ್ತೀವಿ ಅಲ್ವಾ? ಅವ್ರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಏಕೆಂದರೆ ಅದರಲ್ಲೂ 40+ ಇರೋ ಎಷ್ಟೋ ಜನ ಇದ್ದಾರೆ, 40 ವರ್ಷ ದಾಟಿರೋರು. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಮೆನೋಪಾಸ್ ಇರುತ್ತೆ, ಆಫೀಸಲ್ಲಿ ಟೆನ್ಷನ್ ಇರುತ್ತೆ, ಮನೆಗೆ ಹೋದ ತಕ್ಷಣ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಡುಗೆ ಮಾಡಬೇಕಾಗಿರುತ್ತೆ, ನಿಮ್ಮದೇ ಆದಂತಹ ಜವಾಬ್ದಾರಿ ತುಂಬ ಇರುತ್ತೆ. ಇಲ್ಲಿ ಯಾವಾಗ ಹೆಣ್ಣು ಸೋಲ್ತಾ ಹೋಗ್ತಾಳೆ ಅಥವಾ ಒಬ್ಬ ಮನುಷ್ಯ ಸೋಲ್ತಾ ಹೋಗ್ತಾನೆ ಅಂದರೆ ಅವನ ಆ ಪ್ರಯತ್ನವನ್ನು ಬಿಟ್ಟಾಗ ಮಾತ್ರ ಸೋಲ್ತಾ ಹೋಗ್ತಾನೆ. ಯಾಕೆ ಅಂತಂದರೆ ಈಗ ಒಂದು ಮರುಭೂಮಿಯಲ್ಲಿ ಒಂದು ಉತ್ತುತ್ತೆಯ ಬೀಜ ಇರುತ್ತೆ, ಅದು ಮೇಲೆ ಬೆಳೆಯೋದಕ್ಕೆ ಪ್ರಯತ್ನ ಪಡುತ್ತೆ. ನಾನು ಇವತ್ತು ಬೆಳೆದ್ಬಿಟ್ಟು ದೊಡ್ಡ ಮರ ಆಗ್ಬಿಡ್ತೀನಿ, ದೊಡ್ಡ ಮರ ಆಗ್ತೀನಿ ಅಂತ ಅದು ತುಂಬ ಪ್ರಯತ್ನ ಪಡುತ್ತೆ. ಆದರೆ ಪ್ರಯತ್ನ ಪಟ್ಟರೂ ಅದು ಮೇಲೆ ಬೆಳೆಯೋಕ್ಕಾಗೋದೇ ಇಲ್ಲ. ಕಾರಣ ನೋಡಿದ್ರೆ ಆ ಭೂಮಿಯ ಮೇಲೆ ಒಂದು ದೊಡ್ಡ ಬಂಡೆ ಇರುತ್ತೆ. ಅಯ್ಯೋ ನನ್ನ ಕತೆ ಮುಗೀತು ಇಷ್ಟೇ, ನಾವೆಲ್ಲ ಹೇಳ್ಕೊಳ್ತೀವಲ್ವ, ಮದುವೆ ಆಯಿತು ಇಷ್ಟೇ, ಇನ್ನೇನು ವಿ ಕಾಂಟ್ ಅಂತ ಅನ್ಬೇಕಾದ್ರೆ ಆ ಮರುಭೂಮಿಯ ಮರಳಿರುತ್ತಲ್ಲ ಅದು ಆ ಬೀಜ ಕೆಳಕಂತೆ. ನೀನು ಮೇಲೆ ಬೆಳೆಯೋಕ್ಕಾಗ್ತಿಲ್ಲ ಸರಿ, ಆದರೆ ಕೆಳಗೆ ನೋಡು ನೀರಿದೆ, ನೀನು ಕೆಳಮುಖವಾಗಿ ಬೆಳಿ ಅಂತ ಹೇಳುತ್ತಂತೆ. ಅದು ಕೆಳಮುಖವಾಗಿ ಬೆಳೆಯುತ್ತಂತೆ. ಕೆಳಮುಖವಾಗಿ ಅದರ ಬೇರನ್ನು ಚಾಚ್ತಾ ಹೋದ ಹಾಗೆ ಕೆಳಗಡೆ ಅದಕ್ಕೆ ನೀರಿನ ಸೋರ್ಸ್ ಸಿಕ್ಕುತ್ತೆ. ಒಂದು ದಿನ ಅದು ಬೆಳೆಯುತ್ತೆ, ಚಿಗುರುತ್ತೆ. ಹಾಗಂತ ಬಂಡೆಯನ್ನು ಸೀಳಿ ಬೆಳೆಯೋದಿಲ್ಲ, ಬಂಡೆ ಪಕ್ಕದಿಂದ ಬೆಳೆಯುತ್ತೆ, ಬೆಳೆದು ದೊಡ್ಡ ಮರ ಆಗುತ್ತೆ. ಒಂದು ಬಿರುಗಾಳಿ ಬಂದಾಗ ಉಳಿದ ಎಲ್ಲ ಮರಗಳು ಬಿದ್ದು ಹೋಗುತ್ತೆ, ಆದರೆ ಆ ಮರ ಬೀಳಲ್ಲ. ಯಾಕೆಂದರೆ ಅದರ ಬೇರು ಅಷ್ಟು ಗಟ್ಟಿಯಾಗಿರುತ್ತೆ. ನಾವು ಹೆಣ್ಮಕ್ಳು ಅಷ್ಟೇ, ಎಷ್ಟೋ ಸಾರಿ ಮದುವೆ ಆದಮೇಲೆ ನನಗೆ ಇದು ಮಾಡೋದಕ್ಕಾಗೋದಿಲ್ಲ, ನನಗೆ ಅದು ಮಾಡೋದಕ್ಕಾಗಲ್ಲ. ಸಾಮಾನ್ಯ ಏನಾಗುತ್ತೆ, ನಮಗೆ ಬೌಂಡ್ರೀಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮದುವೆ ಆಯಿತು ಅಂದ ತಕ್ಷಣ ಎಲ್ಲರ ಮನೇಲಿ ನಡೆಯುವಂತಹ ವಿಚಾರನೆ, ಮಗು ಬಂತು ಅಂದ ತಕ್ಷಣ ಫಸ್ಟ್ ಕೆಲಸ ಬಿಡೋ ಚಾನ್ಸ್ ಯಾರಿಗೆ ಸಿಕ್ಕುತ್ತೆ ಅಂದರೆ ಹೆಣ್ಮಕ್ಳಿಗೆ. ಕೆಲಸ ಬಿಟ್ಬಿಡು, ಅಥವಾ ಮನೇಲಿ ಇನ್ನೇನೋ ಜವಾಬ್ದಾರಿ ಬಂತು, ಕೆಲಸ ಬಿಟ್ಬಿಡು, ನಿನ್ನ ಜವಾಬ್ದಾರಿ ಬಿಟ್ಬಿಡು. ಯಾಕೆ ಅಂತ ಅಂದರೆ ನಾವು ಅಂದ್ಕೊಳ್ತಾ ಇದ್ದೀವಿ, ಅಯ್ಯೋ ನಮ್ಮನ್ನ ಇವರು ತುಳಿತಾ ಇದ್ದಾರಾ ಅಂತ. ಖಂಡಿತ ತುಳಿತಾ ಇಲ್ಲ. ಯಾಕೆ ಅಂತ ಅಂದರೆ ಗಂಡು ಎಷ್ಟೇ ಬಲಿಷ್ಠವಾಗಿ ಬೆಳೆದಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಗಂಡು ಬಲಿಷ್ಠವಾಗೋದು ಹೆಂಡತಿ, ತಾಯಿ, ಅಕ್ಕ, ಸಹೋದರಿ ಈ ರೀತಿ ಒಂದು ಸಪೋರ್ಟ್ ಇದ್ದಾಗ ಮಾತ್ರ. ಇದನ್ನ ಬಹುಶಃ ಇರೋ ಗಂಡಸರು ಸಹ ಒಪ್ತೀರಾ ಅಂತ ಅಂದ್ಕೊಳ್ತೀನಿ. ಅಂದರೆ ದೈಹಿಕವಾಗಿ ಅವರು ಎಷ್ಟೇ ಸದೃಢರಾಗಿದ್ರೂ ಸಹ ಮಾನಸಿಕವಾಗಿ ಅವರಿಗೆ ಸ್ಥೈರ್ಯ ತುಂಬೋದು, ಬೆಳಕಾಗಿ ನಿಲ್ಲೋದು ಒಂದು ಹೆಣ್ಣೆ, ಅದು ಯಾರೇ ಆಗಿರಬಹುದು. ಹಾಗೆಯೇ ನಾವು ಎಷ್ಟೋ ಸಲ ನಾವೇನು ಅಂದ್ಕೊಳ್ತೀವಿ ಅಂದರೆ ಲೈಫ್ ಇಸ್ ಎ ರೇಸ್. ವಿ ಆಲ್ವೇಸ್ ವಿಲ್ ಕಂಪೇರ್ ಟು ಅದರ್ಸ್. ಅಯ್ಯೋ ಅವ್ರು ಅದು ಸಾಧಿಸ್ಬಿಟ್ರು, ನಾನು ಇದು ಸಾಧಿಸ್ಬಿಟ್ಟೆ, ನಾನು ಇನ್ನೇನೂ ಸಾಧಿಸಿಲ್ಲ. ಇಲ್ಲ, ನಾನು ಆಗಲೇ ಹೇಳಿದ ಹಾಗೆ ಈ ತೋಟದಲ್ಲಿ ಹೇಗೆ ಹೂಗಳಿರುತ್ತೆ ಅದೇ ರೀತಿ ನಾವೆಲ್ಲರೂ ಸಹ ಸುಂದರವಾದ ಹೂಗಳು. ನಮ್ಮ ಕೆಲಸ ಏನು ಅಂದರೆ ನಾವು ಅರಳಬೇಕು. ಯಾವ ರೀತಿ ಅರಳಬೇಕು? ನನ್ನ ಪಾಡಿಗೆ ನಾನು ಅರಳಬೇಕು. ಹೂ ಎಷ್ಟೊತ್ತಿರುತ್ತೆ ಅಂತ ಗೊತ್ತಿಲ್ಲ, ಆದರೆ ಸದಾ ನಗ್ತಾ ಇರುತ್ತೆ. ಹಾಗೆ ನಮ್ಮ ಮುಖದಲ್ಲೂ ನಗು ಇರಬೇಕು. ಯಾಕೆ ಅಂದರೆ ನಮ್ಮ ಆ ಪರಿಮಳ ಆ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧ ಮಾಡಬೇಕು. ನೋಡಿ, ಆ ಕೆಲಸ ಗಂಡಸರು ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಆರ್ ಸೋ ಸ್ಟ್ರಾಂಗ್ ಅಲ್ವಾ? ಹಾಗೆಯೇ ಕೆಲವೊಂದ್ಸಲ ನನಗೇನು ಅನ್ಸುತ್ತೆ, ನಾವೇನು ಕೆಲ್ಸಕ್ಕೆ ಬರಲ್ವಾ, ನಮಗೇನು ಆಗ್ತಾ ಇಲ್ವಾ ಅಂತ ಅನ್ಕೊಳ್ಳೋದು ಜಾಸ್ತಿ ನಾವು.
ನಾನು ಅಂದ್ಕೊಳ್ತೀನಿ ಆ ಥರ ಅಯ್ಯೋ ಇಷ್ಟೇನಾ ಅಂತ. ಆದರೆ ನಾವು ಒಂದು ವಿಷಯ ತಿಳ್ಕೋಬೇಕು, ಒಂದು ಕಾಫಿ ಹೊರಗಡೆ ರೋಡ್ ಸೈಡಲ್ಲಿ ಮಾರ್ತಾರೆ ಗೊತ್ತಾ, ಅದ್ರ ಬೆಲೆ ಬರೀ 20 ರೂಪಾಯಿ. ಅದೇ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಕುಡಿತೀವಿ ಅಂದರೆ 500 ರೂಪಾಯಿ, ಅದೇ ಏರ್ಪೋರ್ಟಲ್ಲಿ ಕುಡಿತೀವಿ ಅಂದರೆ 2000 ರೂಪಾಯಿ. ಅದೇ ಕಾಫಿ ಅಲ್ವಾ, ಅದೇ ಕಾಫಿ ಪೌಡರ್. ಏನು ಚೇಂಜ್ ಆಯಿತು ಅಂತ ನೋಡೋದಿದ್ರೆ ಅದು ಇರುವಂತಹ ಸ್ಥಾನ. ರೋಡ್ ಸೈಡಲ್ಲಿ ಇದ್ದಿದ್ದು ಅದೇ ಕಾಫಿ ಪುಡಿ ಅದೇ ಸಕ್ಕರೆ ಆದ್ರೂ, ಏರ್ಪೋರ್ಟಲ್ಲಿ ಇದ್ದಿದ್ದು ಕಾಫಿ ಪುಡಿ ಸಕ್ಕರೆನೂ ಅದೇ ಆದ್ರೂ ಸಹ ಅದು ಇದ್ದಂತಹ ಸ್ಥಾನ ಚೇಂಜ್ ಆಗುತ್ತೆ. ಸೊ ನಾವು ಬೆಳಿಬೇಕು, ನನ್ನ ಅಸ್ತಿತ್ವ ಬರಬೇಕು ಅಂದಾಗ ನಾನು ನನ್ನ ಸ್ಥಾನವನ್ನು ಬದಲಿಸ್ಬೇಕಾಗತ್ತೆ. ನನ್ನ ಸ್ಥಾನ ಬದಲಿಸ್ಬೇಕು ಅಂದರೆ ಏನು? ನನ್ನಲ್ಲಿರುವಂತಹ ಸ್ಕಿಲ್ಗಳನ್ನು ನಾನು ಬಳಸ್ಕೋಬೇಕಾಗತ್ತೆ, ಬೆಳೆಸ್ಕೋಬೇಕಾಗತ್ತೆ. ನಾವು ಎಕ್ಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ, ನಮಗೆ ನಾವು ಸಮಯವನ್ನೇ ಕೊಟ್ಕೊಳ್ಳೋದಿಲ್ಲ. ಎಲ್ಲವಾಗಲೂ ಬರೀ ಮನೆಯವರಿಗೆ, ಅವರಿಗೆ, ಇವರಿಗೆ. ಬಟ್ ಬಹುಶಃ ಕಠಿಣ, ಬಟ್ ನಿಜ. ಸ್ವಲ್ಪ ಸೆಲ್ಫಿಶ್ ಆಗಬೇಕು. ಡೈಲಿ 1 ಗಂಟೆನಾದರೂ ನಿಮಗೋಸ್ಕರ ಮೀಸಲಿಡಿ. ಬೆಳಗ್ಗೆ ಆಗಲಿಲ್ವಾ, ಸಂಜೆನಾದರೂ ಅಷ್ಟೇ ರೀ, ನಿಮಗೋಸ್ಕರ ಸಮಯ ಇಟ್ಕೊಳ್ಳಿ. ನಿಮಗೋಸ್ಕರ ವಾಕಿಂಗ್ ಹೋಗಿ, ವಾರಕ್ಕೊಂದು ದಿನ ನೀವೇ ಪಾರ್ಲರ್ಗೆ ಹೋಗಿ, ನೀವು ರೆಡಿಯಾಗಿ. ಯಾಕೆಂದರೆ ನೀವು ಇದ್ರೇ ನಿಮ್ಮ ಸಂಸಾರವನ್ನು ಬೇರೆ ಯಾರೂ ತೂಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಾವು ಹೇಗೆ ಬದುಕಬೇಕಪ್ಪ ಅಂತಂದರೆ, ನಾನು ಪ್ರತಿ ನನ್ನ ಸ್ಪೀಚಲ್ಲೂ ಹೇಳುವಂತಹ ಮಾತು ಇದು ನನ್ನ ಕೊನೆ ದಿನ ಅನ್ನೋ ಹಾಗೆ ಬದುಕಬೇಕು. ಯಾಕೆ ನನ್ನ ಕೊನೆ ದಿನ ಅಂತ ಬದುಕಬೇಕಪ್ಪ ಅಂತಂದರೆ, ವಿ ಹ್ಯಾವ್ ಟು ಎಂಜಾಯ್ ದಟ್ ಡೇ. ದಿನ ಪೂರ್ತಿ ನನಗೆ ಏನಾಗುತ್ತೋ ಅದನ್ನು ನಾನು ಎಂಜಾಯ್ ಮಾಡಬೇಕು. ನನ್ನ ಕೈಲಾದಂತಹ ಸಹಾಯ ಮಾಡಬೇಕು, ಧರ್ಮ ಮಾರ್ಗದಲ್ಲಿ ಹೋಗಬೇಕು. ಅದರ ಜೊತೆ ನನಗೆ ಯಾವುದೇ ಕಾರಣಕ್ಕೂ ಏನೂ ರಿಗ್ರೆಟ್ಸ್ ಇರಬಾರ್ದು ನನ್ನ ಜೀವನದಲ್ಲಿ. ರಾತ್ರಿ ಮಲಗಿ ಬಹುಶಃ ಬೆಳಗ್ಗೆ ನಾನು ಎದ್ದೇಳಲಿಲ್ಲ ಅಂದ್ರೂ ನನಗೆ ರಿಗ್ರೆಟ್ಸ್ ಇರಬಾರ್ದು. ಅಯ್ಯೋ ನಾನು ಇದು ಟ್ರೈ ಮಾಡಲಿಲ್ಲಪ್ಪ, ನಾನು ಟ್ರೈ ಮಾಡಬೇಕಾಗಿತ್ತು. ಈಗ ಇಲ್ಲಿರೋಂತಹ ಎಷ್ಟೋ ಜನಕ್ಕೆ ನೀವು 10ನೇ ಕ್ಲಾಸಲ್ಲಿ ಸ್ಕೂಲಲ್ಲಿದ್ದಾಗ ನೀವೇನು ಆಗ್ತೀರಾ ಅಂತ ಹೇಳಿದ್ರಿ ಅಂದಾಗ ಒಬ್ಬೊಬ್ಬರು ಒಂದೊಂದು ಹೇಳಿದ್ರಿ ಅಂತ ಅನಿಸುತ್ತೆ. ಲೈಕ್ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ, ಟೀಚರ್ ಆಗ್ತೀನಿ ಅಲ್ವಾ? ಇವತ್ತಾಗಿದ್ದೀರಾ? ಆಗಿಲ್ಲ. ಆದರೆ ಹೇಳ್ತಾ ಹೋಗ್ತಾರೆ, ಕೊನೆಯ ಪಕ್ಷ ನಾವು ಕಣ್ಣು ಮುಚ್ಕೊಂಡು 1 ನಿಮಿಷ ನಾನು ಏನಾಗಬೇಕು ಅಂತ ಯೋಚನೆ ಮಾಡಬೇಕಂತೆ. ಅಟ್ ದ ಸೇಮ್ ಟೈಮ್ ನಮ್ಮದೇ ಆದಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೋಬೇಕು. ಲೈಕ್ ಹಾಡು ಹೇಳೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು. ಯಾಕೆ ಅಂದರೆ ಆ ಹವ್ಯಾಸ ನಿಮಗೆ ಒಂದಲ್ಲ ಒಂದು ದಿನ ಫಲ ಕೊಡುತ್ತೆ. ನಿಜ ಹೇಳಬೇಕಂದ್ರೆ ನಾನು ಅಷ್ಟೇ ಡಿಪ್ಲೊಮಾ ಮಾಡಿ ಮನೆಯಲ್ಲೇ ಇದ್ದೆ. ಆದರೆ ನನ್ನ ಹವ್ಯಾಸವನ್ನು ಬಿಡಲಿಲ್ಲ. ಓದಬೇಕು ಅನ್ನೋ ಹುಚ್ಚಿತ್ತು, ಓದ್ತಾ ಹೋದೆ, ಬರೀತಾ ಹೋದೆ. ಇವತ್ತು ನನ್ನದೇ ಆದಂತಹ 2 ಪುಸ್ತಕ ಬಿಡುಗಡೆ ಆಗಿದೆ, ಹಲವಾರು ಆರ್ಟಿಕಲ್ಸ್ ಬಂದಿದೆ. ಸೌಮ್ಯ ಇದ್ದವಳು ಸೌಮ್ಯ ಕೋಟಿಯಾಗಿ ಮದುವೆ ಆದ ತಕ್ಷಣ ಹೆಸರು ಬಂದರೆ, ನನ್ನ ಪ್ರಯತ್ನದಿಂದ ಇವತ್ತು ಡಾಕ್ಟರ್ ಅನ್ನೋ ಒಂದು ಎಕ್ಸ್ಟ್ರಾ ಕಿರೀಟ ಕೂಡ ಬಂತು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಲ್ಲ, ಯಾವಾಗ ನಮ್ಮ ಕನಸು ಸಾಯುತ್ತೆ ಅಂದರೆ ನಾವು ಅದರ ಪ್ರಯತ್ನವನ್ನು ಬಿಟ್ಟಾಗ. ಏಜ್ ಈಸ್ ಜಸ್ಟ್ ಎ ನಂಬರ್. ನೀವು ಆ ಏಜ್ ಬಗ್ಗೆ ಗಮನ ಹರಿಸಬೇಡಿ, ನಿಮ್ಮ ಬಗ್ಗೆ ಗಮನ ಹರಿಸಿ. ನಿಮ್ಮ ಆಸೆಗಳು, ನಿಮ್ಮ ಕನಸುಗಳ ಬಗ್ಗೆ ಸ್ವಲ್ಪ ನಿಮ್ಮ ಕನಸಿಗೆ ನೀವೇ ನೀರೆರಿಬೇಕು. ಅದೇ ಥರ ನಿಮ್ಮ ಜೀವನದ ರೈಟರ್ ಯಾರಾಗಿರಬೇಕು ಅಂದರೆ ನೀವೇ. ಈಗ ನಾವು ಯಾವುದೋ ಒಂದು ಫಿಲಮ್ ಹೋಗ್ತೀವಿ, ಆ ಫಿಲಮ್ನ ಹೀರೋಯಿನ್ ಯಾರೋ ಒಬ್ರು ಇರ್ತಾರಲ್ವ, ಅದೇ ರೀತಿ ನಮ್ಮ ಜೀವನದ ಹೀರೋಯಿನ್ಗಳು ನಾವೇ. ಅದು ಯಾರು ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರೇ ಬಂದರೂ ಅವರು ಸೈಡ್ ಆ್ಯಕ್ಟರ್ಗಳೇ. ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಅತ್ತೆ ಮಾವ, ಕೆಲಸ, ಎಲ್ಲವೂ ಸೈಡ್ ಆ್ಯಕ್ಟರ್. ಸೊ ನಿಮ್ಮ ಕ್ಯಾರೆಕ್ಟ್ರನ್ನ ನೀವು ಹೇಗೆ ಡೆವಲಪ್ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟು. ಸೊ ನಿಮ್ಮ ಫ್ಯೂಚರ್ ಹೇಗಿರಬೇಕು ಅಂದರೆ, ಅದಕ್ಕೆ ತಕ್ಕಂತಹ ಕೆಲಸ ನೀವು ಇವತ್ತಿಂದ ಮಾಡಬೇಕು. ಇದಕ್ಕೆ ಒಂದು ಚಿಕ್ಕ ಕತೆ ಹೇಳಬೇಕು ಅಂತಂದರೆ, ಒಬ್ಬರು ವಯಸ್ಸಾದವರು ಸಂಗೀತ ಕಲೀಲಿಕ್ಕೆ ಬರ್ತಾ ಇರ್ತಾರೆ. ಅವರು ಸಂಗೀತವನ್ನು ಹೇಳ್ತಾ ಇರೋದಂತೆ, ಯಾರು ಹೇಳಿದ್ರೆ ಅವ್ರಿಗೆ ಅಳು ಬರ್ತಾ ಇರತ್ತಂತೆ. ಯಾಕೆ ಹೀಗಾಗ್ತಿದೆ ಅಂತ ನೋಡಿದಾಗ ಅವರ ಸುತ್ತ ಮನಸ್ಸಿನಲ್ಲಿ ಅವರು ಸಂಗೀತಗಾರರಾಗಬೇಕಿತ್ತು ಅನ್ನೋದೊಂದು ಆಸೆ ಇತ್ತಂತೆ. ವೆನ್ ಹಿ ಸ್ಟಾರ್ಟ್ ಲರ್ನಿಂಗ್, ಅವರಿಗೆ ಸಂಗೀತ ಕೇಳಿದ್ರೆ ಅಳು ಬರ್ತಿರ್ಲಿಲ್ವಂತೆ, ಖುಷಿ ಆಗ್ತಾ ಇರ್ತಂತೆ.
ಹಾಗೆ ನಿಮ್ಮದು ಏನೋ ಒಂದು ಹವ್ಯಾಸ ಇರುತ್ತೆ, ದಯವಿಟ್ಟು ಆ ಹವ್ಯಾಸಕ್ಕೆ ಸ್ವಲ್ಪ ನೀರಿಡಿ. ಹಾಗೆ ನಿಮ್ಮ ಕನಸು ಅಥವಾ ನಿಮ್ಮ ಕತೆಗೆ ನೀವೇ ನಾಯಕರಾಗಿ ನೀವೇ ಬರೀರಿ. ಅದರ ಪೆನ್ನನ್ನು ಬೇರೆಯವ್ರಿಗೆ ದಯವಿಟ್ಟು ಕೊಡಬೇಡಿ. ಏಕೆಂದರೆ ನಿಮ್ಮ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವಿನಃ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾರೋ ಒಬ್ರು ನನ್ನ ಬಗ್ಗೆ ಹೇಳ್ತಾರೆ ಅಂದರೆ ಅವರಿಗೆ ತಿಳಿದಿದ್ದು ಅಥವಾ ನಾನೇನು ಬರ್ಕೊಟ್ಟಿರ್ತೀನೋ ಅದನ್ನು ಓದ್ತಾರೆ, ಬಿಟ್ಟರೆ ನಾನೇನು ಅಂತ ನನಗೆ ಗೊತ್ತು. ಹಾಗೆಯೇ ನೀವೇನು ಅಂತ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಚೈತನ್ಯವನ್ನು ಯಾವತ್ತೂ ಕೊನೆ ಮಾಡ್ಕೋಬೇಡಿ. ಅಟ್ ದ ಸೇಮ್ ಟೈಮ್ ನಿಮಗೋಸ್ಕರ ಸಮಯ ಇಟ್ಕೊಳ್ಳಿ. ಹಾಗೆ ಹೆಣ್ಣಿಗೆ ಮೀಸಲಾತಿ ಅವಶ್ಯಕತೆ ಇಲ್ಲ, ಹೆಣ್ಣಿಗೆ ಇನ್ನೊಬ್ಬರ ಅನುಕಂಪದ ಅವಶ್ಯಕತೆಯೂ ಸಹ ಇಲ್ಲ. ಕಾರಣ ಅನುಕಂಪ ಸಿಕ್ಕಿದಾಗ ನಮ್ಮ ಹಕ್ಕು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮೇಲೆ ಇದ್ದೀವಿ. ಫಿಸಿಕಲಿ ಇರ್ಬೋದು, ಮೆಂಟಲಿ ಇರಬಹುದು. ಭಗವಂತನೂ ಸಹ ನಮ್ಮ ದೇಹವನ್ನು ಹಾಗೆ ರೂಪಿಸಿದ್ದಾನೆ. ಯಾಕೆಂದರೆ ಹೆಣ್ಣಿಗೆ ಆ ಎಲ್ಲ ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇರುತ್ತೆ. ಹಾಗೆಯೇ ನಮ್ಮ ಸಂಸ್ಕೃತದಲ್ಲೂ ಇದೆ, ಎತ್ರ ನಾರ್ಯಂತು ಪೂಜ್ಯಂತೆ ತತ್ರ ದೇವತಾಹ ಅಂತ. ಎಲ್ಲಿ ಹೆಣ್ಣನ್ನು ಪೂಜನೆ ಮಾಡ್ತಾರೋ, ಎಲ್ಲಿ ಹೆಣ್ಣಿಗೆ ಗೌರವ ಕೊಡ್ತಾರೋ ಅಲ್ಲಿ ದೇವತೆಗಳೇ ವಾಸವಾಗಿರ್ತಾರಂತೆ. ಹಾಗಿರ್ಬೇಕಾದ್ರೆ ನಮ್ಗೆ ಎಷ್ಟು ದೊಡ್ಡ ಸ್ಥಾನ ಭಗವಂತ ಕೊಟ್ಟಿದ್ದಾನೆ ಅಂತ ನಾವು ಯೋಚನೆ ಮಾಡಬೇಕು. ನನ್ನ ಮಗಳು 1ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಫಸ್ಟ್ ಲೆಸನ್ ಇತ್ತು ಸೈನ್ಸಲ್ಲಿ, ನನಗೆ ಈಗಲೂ ನೆನಪಿದೆ. ಐ ಆಮ್ ಯುನಿಕ್. ಚಾಪ್ಟರ್ನ ಟೈಟಲ್ ಅದಾಗಿತ್ತು. ವಿ ಆರ್ ಆಲ್ ಯುನಿಕ್, ವಿ ಕಾಂಟ್ ಕಂಪೇರ್ ಈಚ್ ಅದರ್ಸ್. ನಾನು ಹೇಳೋಣ, ಮಲ್ಲಿಗೆ ಹೂವೇ ಬೇರೆ, ಸಂಪಿಗೆ ಹೂವೇ ಬೇರೆ. ಸೊ ನಾವೆಲ್ಲರೂ ಯುನಿಕ್ ಆಗಿದ್ದೀವಿ. ನಾವೆಲ್ಲರೂ ಸಹ ಒಂದೊಂದು ವಜ್ರಗಳೇ. ಕಾರಣ ನಮ್ಮನ್ನು ಸೃಷ್ಟಿ ಮಾಡಿರೋದು ಭಗವಂತ. ನಾವು ತಪ್ಪು ಮಾಡ್ಬೋದು, ಭಗವಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮನ್ನು ಯಾವುದೋ ಒಂದು ಒಳ್ಳೆ ಕಾಸಿಗೋಸ್ಕರ ಈ ಭೂಮಿ ಮೇಲೆ ಕಳಿಸಿದ್ದಾನೆ. ಆ ಕಾಸ್ ಏನು ಅಂತ ಅವನಿಗೆ ಗೊತ್ತಿರುತ್ತೆ ವಿನಃ ನಮಗೆ ಖಂಡಿತ ಗೊತ್ತಿರೋದಿಲ್ಲ. ನಾವು ಅಲ್ಲಿವರೆಗೂ ಶಾಂತವಾಗಿರಬೇಕು. ನಮ್ಮ ಮುಖದಲ್ಲಿ ಒಂದು ಒಳ್ಳೆ ಸ್ಮೈಲ್ ಇರಬೇಕು. ಸದಾ ನಗ್ತಾ ಇರೋಣ. ನಮ್ಮ ಕೆಲಸ ನಮ್ಮ ಪರಿಸರವನ್ನು ಸುಂದರವಾಗಿಟ್ಕೊಳ್ಳೋಣ ಅಲ್ವಾ? ಯೋಚನೆ ಮಾಡೋಣ. ವಿ ಆರ್ ಆಲ್ ಯುನಿಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಹೇಳಿದ ಮಾತುಗಳು 100ಕ್ಕೆ 100 ನಿಜ. ಮಹಿಳೆಯರಿಗೆ ಇರುವಂಥ ಶಕ್ತಿ ಆ ದೇವರು ಕೊಟ್ಟಿರೋದು. ಮೇಡಮ್ ಹೇಳಿದಾಗೆ ನಮ್ಮಲ್ಲಿ ಒಂದೊಂದು ಹವ್ಯಾಸ ಇದೆ, ನಮ್ಮಲ್ಲೂ ಒಂದೊಂದು ಆಸೆಗಳಿರುತ್ತೆ. ಸೊ ಅದರತ್ತ ಅಟ್ಲೀಸ್ಟ್ ಇವತ್ತಿಂದ ನಾದ್ರೂ ಅದರತ್ತ ಸಾಗೋಣ ಬಿಟ್ಟು ನಿಮ್ಮ ಉದ್ದೇಶ ಮಾತಾಡಿದಾಗ ಅವರಿಗೊಂದು ನಾವೊಂದು ಇಂಡೈರೆಕ್ಟಾಗಿ ಗೌರವ ಕೊಟ್ಬಿಟ್ಟು ನಿಮ್ಮೆಲ್ಲ ಉದ್ದೇಶ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಧನೆ ಇವರು ಅಭಿಲಾಷ್ ಅವರು ಹೇಳಿದ್ರು, ಇನ್ನೆಲ್ಲ ಅವರಿಗೆ ಪ್ರಶಸ್ತಿ ಸಿಕ್ಕಿ ಎಷ್ಟು ಸಾಧನೆ ಅಂತ ಹೇಳ್ಬಿಟ್ಟು ಅವರ ಮಾತಿನಲ್ಲಿ ನಿಮಗೆ ಗೊತ್ತಾಗಿರ್ಬೇಕು ಅವ್ರು ಏನು ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಒಂದು ಪ್ರತಿ ವರ್ಷ ಬೇರೆ ಥರ ಒಂದು ಆಯೋಜಿಸಲಾಗ್ತಿತ್ತು ಫಂಕ್ಷನ್. ಈ ಸರಿ ಅವ್ರನ್ನ ಕರೆಸಿಬಿಟ್ಟು ಅಂದರೆ ಅವರೊಬ್ಬ ಸಾಧನೆ ಮಾಡಿರುವಂಥ ಒಂದು ಸ್ತ್ರೀಯಾಗಿದ್ದರಿಂದ ಅವರಿಗೊಂದು ನಾವು ಕರೆಸಿಬಿಟ್ಟು ಈ ಒಂದು ಸ್ಥಾನದಲ್ಲಿ ಕೂಡಿಸ್ಬಿಟ್ಟು ಒಂದು ಅವರಿಗೊಂದು ಗೌರವ ಸಲ್ಲಿಸಿದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅನಿಸಿಕೆಯಿಂದ ಇವತ್ತು ಕರೆಸ್ಕೊಂಡಿದ್ವಿ. ಇವತ್ತಿನ ಒಂದು ಈ ಪ್ರೋಗ್ರಾಮ್ ಒಂದು ಯುನಿಕ್ ಅಂದರೆ ಕಂಪೇರ್ ಟು ವಾಟ್ ವಿ ಆರ್ ಸೆಲೆಬ್ರೇಟಿಂಗ್ ಎವ್ರಿ ಇಯರ್ ದ ಪ್ರೀವಿಯಸ್. ಸೊ ಪ್ರೋಗ್ರಾಮ್ ಮುಂದುವರಿಸಿ. ಥ್ಯಾಂಕ್ ಯು ಸರ್. ಹರೀಶ್ನ